ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 12 ಆಗಸ್ಟ್ 2024. ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್, ಶೇರ್ ಮಾರ್ಕೆಟ್ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,347 ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 20.50 ಪಾಯಿಂಟ್ಸ್ಗಳಷ್ಟು ಇಳಿದಿದೆ. ಹೆಚ್ಚು ಕಡಿಮೆ ಒಂದು ಇವತ್ತು ಫ್ಲ್ಯಾಟ್ ಡೇ ಅಂತಲೇ ಹೇಳ್ಬೋದು ಓವರಾಲ್ ಆಗಿ ನೋಡೋದಾದರೆ. ಅದೇ ರೀತಿ BSE ಸೆನ್ಸೆಕ್ಸ್ ಕೂಡ ಅಷ್ಟೇ, ಇದು ಕ್ಲೋಸ್ ಆಗಬೇಕಾದ್ರೆ 79,648.92 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಅಂದರೆ 56.98 ಪಾಯಿಂಟ್ಸ್ಗಳಷ್ಟು ಇಳಿಕೆ ಆಗಿದೆ. ಇದನ್ನು ಅಷ್ಟೇ ಅಂತ ಏನು ಇಳಿದಿಲ್ಲ. ಓವರಾಲ್ ಆಗಿ ನೋಡೋದಾದರೆ ಇದು ಒಂದು ಫ್ಲ್ಯಾಟ್ ಡೇ ಅಂತಲೇ ಹೇಳ್ಬೋದು. ಒಂದು 56.98 ಪಾಯಿಂಟ್ಸ್ ಅಷ್ಟು ಇಳಿದಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಲಾಭ ಮಾಡಿರೋದು, ಟಾಪ್ ಗೆನರ್ಸ್ ಆಫ್ ನಿಫ್ಟಿ 50 ಅಂತ ನೋಡೋದಾದರೆ ONGC ಶೇರ್ಸ್ಗಳು, ಹೀರೋ ಮೋಟರ್ ಕಾರ್ಪ್, ಆಕ್ಸಿಸ್ ಬ್ಯಾಂಕ್, ಇನ್ಫೋಸಿಸ್, JSW ಸ್ಟೀಲ್, ಡಿವಿಸ್ ಲ್ಯಾಬೊರೇಟರೀಸ್, ಇಂಡ್ಯಾಲ್ಕೋ ಇಂಡಸ್ಟ್ರೀಸ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ ಟಾಟಾ ಮೋಟರ್ಸ್, ಸಿಪ್ಲಾ, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಶೇರ್ಸ್ಗಳು, HDFC ಬ್ಯಾಂಕ್, LTI ಎಂಟ್ರಿ, ಏಷ್ಯನ್ ಪೇಂಟ್ಸ್, ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಟೆಕ್ ಮಹೇಂದ್ರ, ಟಾಟಾ ಸ್ಟೀಲ್, ಕೋಟಕ್ ಬ್ಯಾಂಕ್, ICICI ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್, ಹಿಂದೂಸ್ತಾನ್ ಯೂನಿಲಿವರ್, ಅಲ್ಟ್ರಾಟೆಕ್ ಸಿಮೆಂಟ್ಸ್ ಇಷ್ಟು ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಂಡಿದೆ. ಹಾಗೆ IPOಗಳು ನೋಡೋದಾದರೆ ಪಾಸಿಟ್ರಾನ್ ಎನರ್ಜಿ ಲಿಮಿಟೆಡ್, ಇದೊಂದು SME IPO ಇವತ್ತು ಓಪನ್ ಆಗಿದೆ. ಹೆಚ್ಚು ಕಡಿಮೆ ಇದು 14ನೇ ತಾರೀಕಿದು ಕ್ಲೋಸ್ ಆಗಿದೆ. ಇವತ್ತು ಒಂದೇ ದಿವಸದಲ್ಲಿ ಹೆಚ್ಚು ಕಡಿಮೆ ಒಂದು 29.56 ಟೈಮ್ಸ್ ಅಂದರೆ 29.56 ಟೈಮ್ಸ್ ಅಷ್ಟು ಇದಕ್ಕೆ ಸಬ್ಸ್ಕ್ರಿಪ್ಷನ್ಸ್ ಆಲ್ರೆಡಿ ಆಗಿದೆ. ಹಾಗೆ ಇನ್ನೊಂದು ಸರಸ್ವತಿ ಸ್ಯಾರಿ ಡಿಪೋ ಲಿಮಿಟೆಡ್ ಇದೆ. ಇದನ್ನು ಅಷ್ಟೇ, ಇದು 12ನೇ ತಾರೀಕು ಇವತ್ತು ಓಪನ್ ಆಗಿರೋದು, 14ನೇ ತಾರೀಕು ಕ್ಲೋಸ್ ಆಗಿದೆ. ಒಂದೇ ದಿವಸದಲ್ಲಿ ಸುಮಾರು ಒಂದು ಹೆಚ್ಚು ಕಡಿಮೆ ಒಂದು 5 ಪಟ್ಟು ಒಂದು 5 ಟೈಮ್ಸ್ ಅಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಇನ್ನೊಂದಿದೆ ಸನ್ಲೈಟ್ಸ್ ರೀಸೈಕ್ಲಿಂಗ್ ಇಂಡಸ್ಟ್ರೀಸ್ ಲಿಮಿಟೆಡ್ SME IPO. ಇದನ್ನು ಹೆಚ್ಚು ಕಡಿಮೆ 11 ಪಟ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಇವತ್ತು ಒಂದೇ ದಿವಸದಲ್ಲಿ 12ನೇ ತಾರೀಕು ಓಪನ್ ಆಗಿರೋದು, 14ನೇ ತಾರೀಕಿದು ಕ್ಲೋಸ್ ಆಗಿದೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲ ತುಂಬ ಧನ್ಯವಾದ.